ನಮಸ್ತೆ ಸ್ನೇಹಿತರೆ, ದೊಡ್ಡಬಳ್ಳಾಪುರದ ಹೊರವಲಯ ಬಾಶೆಟ್ಟಹಳ್ಳಿ ಬಳಿ ವ್ಯಕ್ತಿಯೊಬ್ಬನ ಹತ್ಯೆ ಮಾಡಿದ್ದಾರೆ. ರಘು ಅಂತ ದೊಡ್ಡಬಳ್ಳಾಪುರ ನಗರ ತ್ಯಾಗರಾಜರ ಕಲ್ಪಿಸಿದ್ದಾರೆ. 38 ವರ್ಷ. ಕಳೆದ 6-7 ವರ್ಷದಿಂದ ಬೆಳಗಾಮಲ್ಲಿ ಒಂದು ಖಾನಾವಳಿ ಹೋಟೆಲ್ ಇಟ್ಕೊಂಡು ಅಲ್ಲೇ ಒಂದು ಹುಡುಗಿನ ಲವ್ ಮಾಡಿ ಮದುವೆ ಮಾಡ್ಕೊಂಡು ಅಲ್ಲೇ ವಾಸ ಇದ್ದಾನೆ. ಒಂದು ವಾರದ ಹಿಂದೆ ಬಂದಿದ್ದಾನೆ ಅಂತ ಮಾಹಿತಿ. ಈ ಹಿಂದೆ ಒಂದಿಬ್ಬರ ಜೊತೆ ಗಲಾಟೆ ಮಾಡಿಕೊಂಡು ಒಂದು ಕೇಸ್ ಇಟ್ಕೊಂಡ್ರಾಗಿ ಅವ್ರನ್ನ ಕಾಂಪ್ರಮೈಸ್ ಮಾಡ್ಕೊಂಡಿದ್ದಾರೆ. ನಿನ್ನೆ ಸಾಯಂಕಾಲ ಒಂದು 6 ಗಂಟೆಗೆ ಅವ್ರ ತಾಯಿಗೆ ನಾನು ಹೊರಗಡೆ ಫ್ರೆಂಡ್ಸ್ ಜೊತೆ ಹೋಗಿ ಬರ್ತೀನಿ ಅಂತ ಹೇಳಿ ಬಂದಿದ್ದಾನೆ. ಅವ್ರ ಜೊತೆಲಿದ್ದಂತ ಫ್ರೆಂಡ್ಸೂ ಅವರು ಯಾರು ಈಗ ಕಂಡು ಬರ್ತಾ ಇಲ್ಲ. ಅದ್ರ ಮೇಲೆ ತನಿಖೆ ನಡೀತಾ ಇದೆ. ಆ ಡೀಟೇಲ್ಸ್ ಸಿಕ್ಕಿದ ನಂತರ ಗೊತ್ತಾಗಿದೆ. ಯಾವ ರೀತಿ ಮರ್ಡರ್ ಮಾಡಿದ್ದಾರೆ ಸರ್? ಅವರು ತೆಗೆದು ಮಾಡಿದ್ದಾರೆ, ಕಲ್ಲೊಂದು ಎತ್ತಾಕಿದ್ದಾರೆ. ಆಲ್ಕೋಹಾಲಿಕ್ ಡ್ರಂಕನ್ ಸ್ಟೇಜ್ ಅಲ್ಲಿ ಕಂಪ್ಲೀಟ್ ಜಾಸ್ತಿ ಕೂಡಿದ್ದಾರೆ. ತಲೆ ಮೇಲೆ ಕಲ್ಲು ಎತ್ತಾಕಿದ್ದಾರೆ. ಅದು ಅವ್ರ ಫ್ರೆಂಡ್ಸ್ ಸಿಕ್ಕಿದ ಮೇಲೆ ತನಿಖಾಂಶ ಗೊತ್ತಾಗ್ತದೆ. ಮೇಲ್ನೋಟಕ್ಕೆ ಸ್ಥಳೀಯ ಫ್ರೆಂಡ್ಸ್ ಮಾಡಿರೋದು ಇಲ್ಲ ಬೇರೆ? ಅದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಅವನ್ನ ಈಗಾಗಲೇ ತಂಡ ರಚನೆ ಮಾಡಿದ್ದೀವಿ. ಮತ್ತೆ ಆದ ತಕ್ಷಣ ತನಿಖೆ ಮುಂದುವರಿದೆ. ಈತನ ಹಿನ್ನೆಲೆ ಏನಾದ್ರು ರೌಡಿ ಶೀಟರ್ ಏನಾದ್ರು ಇರ್ತಾರೆ? ರೌಡಿ ಶೀಟ್ ಏನಿಲ್ಲ, ಸಣ್ಣ ಒಂದು ಘಟನೆ, ಒಂದು ಸಿಂಪಲ್ ಕೇಸ್ ಒಂದು ಆಗಿತ್ತು. ಈಗ ಯಾವುದೋ ಆಕ್ಟಿವಿಟಿ ಇರಲಿಲ್ಲ ಕಳೆದ 10 ವರ್ಷ ಅಂತ ಹೇಳ್ತಿದ್ದಾರೆ. ಚೆಕ್ ಮಾಡ್ತೀವಿ. ಸ್ನೇಹಿತರೆ, ಇಲ್ಲಿ ಜವಳಿ ಕಾಂಪ್ಲೆಕ್ಸ್ ಮುಂಭಾಗ ದೊಡ್ಡಬಳ್ಳಾಪುರದ್ದು ರಘು ಅಂತೆ, ಬುಲೆಟ್ ರಘು ಅಂತೆ. ನಿನ್ನೆ ನೋಡಿ ಇಲ್ಲಿನ ಬ್ಲಡ್ ಇದನ್ನ ಅದೇ ರೀತಿಯಲ್ಲಿ ಇದೆ.